ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನಂದರೆ 23/6 ನಾವು ರಾಜ್ಯ BJPಯ ಸೂಚನೆಯಂತೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಪಂಚಾಯತಿನ ಮುಂಭಾಗದಲ್ಲಿ ಒಂದು 5 ಅಂಶವನ್ನು ಇಟ್ಟುಕೊಂಡು ಹೋರಾಟವನ್ನು ನಡೆಸಿದ್ದೇವೆ. ಅದರಲ್ಲಿ ಒಂದು, ಅಕ್ರಮ ಸಕ್ರಮದ ಅರ್ಜಿಗಳನ್ನು ಸಮಿತಿಯ ಗಮನಕ್ಕೆ ತರದೆ ತಿರಸ್ಕಾರ ಮಾಡಿದ್ದು ಸರಿಯಲ್ಲ ಅಂತ ಹೇಳುವಂಥದ್ದು. ಎರಡನೇದು 9 and 11 ಇದನ್ನು ಹಿಂದೆ 25 ಸೆಂಟ್ಸ್ವರೆಗೆ ಗ್ರಾಮ ಪಂಚಾಯಿತಿಗೆ ಅವಕಾಶ ಇತ್ತು. 1 ಎಕರೆ ತನಕ ತಾಲೂಕು ಪಂಚಾಯಿತಿಗೆ ಅವಕಾಶ ಇತ್ತು. ಅದನ್ನು 28/8/2024ರಿಂದ ರಾಜ್ಯ ಸರ್ಕಾರ ಇವೆರಡರ ಅಧಿಕಾರದಿಂದ ಸೀದಾ ಪ್ರಾಧಿಕಾರ, ಪಟ್ಟಣ ನಗರ ಪ್ರಾಧಿಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಮತ್ತೊಂದು, ತಮಗೆಲ್ಲ ತಿಳಿದ ಹಾಗೆ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷೆ ಪ್ರತಿ ಪಂಚಾಯತ್ನಲ್ಲಿ ಹೆಚ್ಚು ಕಡಿಮೆ 200ರಿಂದ 300 ತಿರಸ್ಕೃತ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಕಂದಾಯ ಇಲಾಖೆಯವರು ಸಮೀಕ್ಷೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ವಿಷಯವನ್ನು ಇಟ್ಟುಕೊಂಡು ಅದರೊಟ್ಟಿಗೆ 2 ವರ್ಷದಿಂದ ನಾವು ಚುನಾಯಿತರಾಗಿ 2 ವರ್ಷ 1 ತಿಂಗಳಾಯಿತು. 2 ವರ್ಷದಿಂದ ರಾಜ್ಯ ಸರ್ಕಾರ ಯಾವುದೇ ಬಸವ ವಸತಿ ಯೋಜನೆ ಇರಲಿ, ಯಾವುದೇ ಒಂದೇ ಒಂದು ಮನೆಯನ್ನು ಈ ತನಕ ಮಂಜೂರು ಮಾಡಲಿಲ್ಲ. ಹೀಗೆ ಒಂದು 5 ಒಂದು ಅಂಶವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗೆ ಕಾಂಗ್ರೆಸ್ ಪಕ್ಷದವರು ಮೊನ್ನೆಯಿಂದ ಸತ್ಯ ದರ್ಶನ ಸಪ್ತಾಹವನ್ನು ಮಾಡ್ತಾ ಇದ್ದಾರೆ. ಇದು ಅವರು ಪಕ್ಷದ ಕಾರ್ಯಕ್ರಮ ಮಾಡಲಿ. ಆದರೆ ಅವರು ಸತ್ಯದರ್ಶನ ಅವರ ಸಪ್ತಾಹದ ಕಾರ್ಯಕ್ರಮದಲ್ಲಿ ಟೀಕೆಗಳನ್ನು, ಕೆಲವು ವೈಯಕ್ತಿಕ ಟೀಕೆ, ಕೆಲವು ಶಾಸಕರ ಕಾರ್ಯವೈಖರಿ ಸರಿ ಇಲ್ಲ ಅಂತ ಹೇಳುವ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಟೀಕೆ ಕಾಂಗ್ರೆಸ್ ಪಕ್ಷದವರು ಮಾಡುವುದು ಸಹಜ, ಅವರು ಮಾಡದೆ ನಮ್ಮನ್ನು ಹೊಗಳಿಕ್ಕೆ ಆಗುವುದಿಲ್ಲ ಅವರು. ಆದರೆ ವೈಯಕ್ತಿಕವಾಗಿ ಕೆಲವು ವಿಷಯದಲ್ಲಿ ಅವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಮಜಾಯಿಷಿಯನ್ನು ಕೊಡಬೇಕಾದ ಕೆಲಸ ನಮ್ಮದಾದ್ದರಿಂದ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಗಿದೆ. ಕುಂದಾಪುರ ಮುನ್ಸಿಪಾಲಿಟಿಯಲ್ಲಿ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಕೆಲವು ಕಾಂಗ್ರೆಸ್ನ ಧುರೀಣರು ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಶಾಸಕರೇ ಅಧ್ಯಕ್ಷರು, ಅವರು ಕೆಲಸ ಮಾಡ್ತಾ ಇಲ್ಲ, ಅವರು ಕಥೆಯನ್ನು ಮಾತ್ರ ಹೇಳ್ತಾ ಇದ್ದಾರೆ, ಸರ್ಕಾರವನ್ನು ದೂರ್ತಾ ಇದ್ದಾರೆ. ಆದರೆ ಅವರಿಗೆ ಸ್ವತಃ ಗೇರು ಲೀಸ್ನಲ್ಲಿ 25 ಎಕರೆಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಿದರು. ನಾನು ತಮ್ಮ ಮೂಲಕ ಅವರ ಗಮನಕ್ಕೆ ತರ್ತೇನೆ. ಗೇರು ಲೀಸ್ ಅಂತ ಹೇಳುವಂಥದ್ದು ಸಾಧಾರಣ ಒಂದು 50-60 ವರ್ಷದಿಂದ ಬಂದಂಥ ಒಂದು ವ್ಯವಸ್ಥೆ. ಸರ್ಕಾರ ಕಾನೂನುಬದ್ಧವಾಗಿ ಯಾರು 50-60-70 ವರ್ಷದಿಂದ ಗೇರು ಲೀಸ್ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಕಾನೂನುಬದ್ಧವಾಗಿ ಸರ್ಕಾರ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಿ, ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳಿದರೆ ತಮಗೆಲ್ಲ ಗೊತ್ತಾಗ್ಬೋದು, ಪ್ರತಿ ಗ್ರಾಮದಲ್ಲಿ ಅದಕ್ಕೊಂದು ಗೈಡೆನ್ಸ್ ವ್ಯಾಲ್ಯೂ ಇದೆ, ಕಟ್ಟಿ ಅದನ್ನು ಕಟ್ಟಿದರೆ ಮಂಜೂರು ಮಾಡುವ ಅವಕಾಶವನ್ನು ಸರ್ಕಾರ ಕೊಟ್ಟಿದೆ. ಅದು ಕಾನೂನುಬದ್ಧವಾಗಿ. ಆದರೆ ಕಾನೂನುಬದ್ಧವಾಗಿದ್ದರೂ ನನಗಾಗಲಿ, ನಮ್ಮ ತಂದೆಯವರಿಗಾಗಲಿ, ನಮ್ಮ ತಂದೆಯವರ 5 ಜನ ಮಕ್ಕಳಿದ್ದೇವೆ ನಾವು, ಏಜಿ ಹುಡುಗಿ ಮತ್ತು ಮಕ್ಕಳು. ನಾವು ಈ ತನಕ ಯಾವುದೇ ಅಕ್ರಮ ಸಕ್ರಮ ಆಗಲಿ,
ಗೇರು ಲೀಸಿಗಾಗಲಿ ಅರ್ಜಿ ಹಾಕಿ ಒಂದು ಸೆಂಟ್ಸನ್ನು ಸರ್ಕಾರದಿಂದ ನಾವು ಪಡೀಲಿಲ್ಲ. ಅದು ತಮ್ಮ ಮೂಲಕ ಅವರಿಗೆ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಗೇರ್ ಲೀಸ್ ಆದರೂ ಅದು ಕಾನೂನುಬದ್ಧ, ಅದರಲ್ಲಿ ಏನು ತಪ್ಪಿಲ್ಲ. ಯಾವುದು ಒಂದು 60-70 ವರ್ಷದಿಂದ ಗೇರನ್ನು ಹಾಕಿ ಸರ್ಕಾರ ಆವಾಗ 35 ವರ್ಷ ಗುತ್ತಿಗೆ ಮಾಡಿದರೆ ಗೇರ್ ಲೀಸನ್ನು ತಗೊಂಡ್ರೆ ಅವರಿಗೆ ಕಾನೂನುಬದ್ಧವಾಗಿ ಅವರಿಗೆ ಆ ಭೂಮಿಯನ್ನು ಕೊಡಬೇಕಿತ್ತು. ಅದು ಕೊಡಲಿಲ್ಲ. ಕೊಡದೆ ಈಗ ಕಳೆದ 2022ರಲ್ಲಿ ಏನು ಕಾನೂನು ಮಾಡಿ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಯಾರು ಹಣ ಕಟ್ಟಿದ್ದಾರೆ ಅವರಿಗೆ ಕೊಡಬೇಕು ಅಂತ ಹೇಳುವ ನಿರ್ಧಾರ ಸರ್ಕಾರ ಮಾಡಿದೆ. ಹಾಗೆ ಅಕ್ರಮ ಸಕ್ರಮದಲ್ಲಿ ಅಧ್ಯಕ್ಷ ನನ್ನೊಟ್ಟಿಗೆ 3 ಜನ ಕಾಂಗ್ರೆಸ್ ಸದಸ್ಯರು, ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿದ ಸದಸ್ಯರಿರ್ತಾರೆ. ಒಬ್ಬ ಸದಸ್ಯರು ಪ್ರಭಾವಿ, ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ಸದಸ್ಯರಾದ ಕೆದೂರು ಸದಾನಂದ ಶೆಟ್ಟರು ಆ ಸಮಿತಿಯಲ್ಲಿದ್ದಾರೆ. ಮತ್ತೆ ಇನ್ನಿಬ್ಬರು ಕಾಂಗ್ರೆಸ್ ಸದಸ್ಯರಿದ್ದಾರೆ. ತಾವು ಸದಾನಂದ ಶೆಟ್ಟರ್ ಹತ್ರ ಅವರು ಹಿಂದೆ ಇದೇ ಸಮಿತಿಯಲ್ಲಿ ಅವರು ಸದಸ್ಯರಾಗಿದ್ದರು, ಈಗಲೂ ಅವರೇ ಸದಸ್ಯರು. ಹಿಂದೆ ಏನು ಕ್ರಮ ಇತ್ತು ಅಕ್ರಮ ಸಕ್ರಮ ಕಮಿಟಿಯಲ್ಲಿ ಅಂತ ಹೇಳಿದರೆ ಎಲ್ಲ ಅರ್ಜಿಗಳು ಸಮಿತಿಯ ಮುಂದೆ ಬರ್ತಿತ್ತು ಹಿಂದೆ. ಅದು ಸರಿ, ಅವರ ಕೃಷಿ ಉಂಟಾ ಇಲ್ವಾ ಅಂತೇಳಿ ಸಮಿತಿಯಲ್ಲಿ ಪರಿಶೀಲನೆ ನಡೆಸಿದ ನಂತರ ಹಿಂದೆ ಅಕ್ರಮ ಸಕ್ರಮ ದರಖಾಸ್ತು ಕೊಡುವ ಅವಕಾಶಗಳಿತ್ತು. ಈಗ ಯಾವುದೇ ಅರ್ಜಿ ಸಹ ಸಮಿತಿ ಮುಂದೆ ಬರುವಂಥದ್ದಿಲ್ಲ. ಎಲ್ಲ ಅರ್ಜಿಯು ಸ್ಕ್ರೂಟಿನಿಯಾಗಿ VA ತಹಶೀಲ್ದಾರರು ಇವರು ನೋಡಿದ ಮೇಲೆ ನಮಗೆ ಅರ್ಜಿ ಬರುವಂಥದ್ದು. ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ಕುಂದಾಪುರ ಕ್ಷೇತ್ರದಲ್ಲಿ ಒಂದು 10-15 ಸಾವಿರ ಅರ್ಜಿಯನ್ನು ಈಗಾಗಲೇ ಅವರು ತಿರಸ್ಕೃತವನ್ನ ಮಾಡಿದ್ದಾರೆ. ತಮಗೆ ಅದರ ಎಲ್ಲ ಅಧಿಕೃತ ಮಾಹಿತಿಯನ್ನು ಬೇಕಾದರೆ ನಮ್ಮ ಹತ್ರ ರೆಕಾರ್ಡ್ ತಿರಸ್ಕೃತ ಮಾಡಿದ್ದಾರೆ. ನಾನು ಈ ತನಕ ಒಟ್ಟು ಅಕ್ರಮ ಸಕ್ರಮದಲ್ಲಿ ಕುಂದಾಪುರ ತಾಲೂಕು ಕಚೇರಿಯಲ್ಲೇ ಮಾಡಿದ್ದೆಲ್ಲ ಬೈಠಕು 7 ಬೈಠಕ್ ಆಗಿದೆ ಇಷ್ಟೊಂದು. ಕುಂದಾಪುರ ಹೋಬಳಿಯಲ್ಲಿ ಒಟ್ಟು 60 ಅರ್ಜಿ ನಮ್ಮಲ್ಲಿ ಬಂದಿದೆ. ಬ್ರಹ್ಮಾವರ ಹೋಬಳಿಯಿಂದ 4 ಬೈಠಕ್ ಆಗಿದೆ, 18 ಅರ್ಜಿ ಮಾತ್ರ ಬಂದದ್ದು. 60 + 18 78. ನಾನು 2 ವರ್ಷ ಶಾಸಕನಾದಾಗ ನಾನು ತಹಶೀಲ್ದಾರಿಗೆ ರೈಟಿಂಗ್ನಲ್ಲಿ ಕೊಟ್ಟಿದ್ದೇನೆ, ಪ್ರತಿ ತಿಂಗಳಲ್ಲಿ 4 ಬೈಠಕ್ ಮಾಡಬೇಕು, ಪ್ರತಿ ಶನಿವಾರ 2 ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಇದ್ದರೆ ಶುಕ್ರವಾರ ಮಾಡಬಹುದು ಅಂತ ಹೇಳುವ ರೈಟಿಂಗ್ನಲ್ಲಿ ಕೊಟ್ಟ ಲೆಟರ್ ಉಂಟು. ಆದರೆ ಇಷ್ಟು ಈ 1.5 ವರ್ಷದಲ್ಲಿ ಆದ ಬೈಠಕ್ 7. ಆ ಬೈಠಕ್ನಲ್ಲಿ ಆದ ಒಟ್ಟು ಅರ್ಜಿಗಳ ಇತ್ಯರ್ಥ ಮಾಡಿದ್ದು 78. ಈ 78 ಅರ್ಜಿಗೂ ಒಂದೇ ಒಂದು ಡಿ ನೋಟಿಸ್ ಕೊಡಲಿಕ್ಕೆ ನಮಗಾಗಲಿಲ್ಲ. ಕಾರಣ ಈ ಎಲ್ಲ ಅವರು ಹಿಂದೆ ಎಲ್ಲ ಮ್ಯಾನ್ಯುವಲ್ ಇತ್ತು, ಈಗ ಎಲ್ಲ ಆ್ಯಪ್ ಮಾಡಿದ್ದಾರೆ. ಆ್ಯಪಲ್ಲಿ ಯಾವುದೇ ಅರ್ಜಿಗಳು ಒಂದೇ ಸಲ ಅವರಿಗೆ ಸರ್ಕಾರ ಏನೋ ಉದ್ದೇಶದಿಂದ ಮಾಡಿರ್ಬೋದು, ಈ ಯಾವುದು ಇದೆಲ್ಲ ಒಳ್ಳೆ ವ್ಯವಸ್ಥೆಗಳನ್ನು ಮಾಡಿರ್ಬೋದು. ಆದರೆ ಇಲ್ಲಿ ಯಾವ VA ಆಗಲಿ ತಹಶೀಲ್ದಾರ್ ಆಫೀಸ್ನಲ್ಲಾಗಲಿ ಅದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಈ ಎಲ್ಲ ಕೆಲಸಗಳು ನಿಧಾನವಾಗಿ ಆಗ್ತಾ ಇದೆ. ಈ ತೊಂದರೆಯಿಂದ ನಮಗೆ ಅಕ್ರಮ ಸಕ್ರಮ ಬೈಠಕ್ಕು ಮಾಡಿದರೂ ಸಹ ಅರ್ಜಿ ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇದೆ. ಇದು ತಮ್ಮ ಗಮನಕ್ಕೆ ಇರಲಿ ಅಂತೇಳಿ ನಾನು ನಿಮಗೆ ಎಲ್ಲ ದಾಖಲೆ, ನಾವು ಇದು ಬೈಠಕ್ ಮಾಡಿದ್ದು, ಎಷ್ಟು ಮಾಡಿದ್ದೇವೆ, ಎಷ್ಟು ಅರ್ಜಿ ಆಗಿದೆ, ನಮ್ಮ ಹತ್ರ ಎಲ್ಲ ದಾಖಲೆ ಉಂಟು. ಹಾಗೆ 9 and 11ನಲ್ಲಿ ನಾವು 4 ಎಲ್ಲ 2 ವರ್ಷದ ಆದ ಅಧಿವೇಶನದಲ್ಲಿ, ಪ್ರತಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಟ್ಟು ಸೇರಿ ಇವರ ಹತ್ರ ಜಗಳ ಸಹ ಮಾಡಿದ್ದೇವೆ. ಇದು ನಮ್ಮ 2 ಜಿಲ್ಲೆಗೆ ಈಗ ಈ ಎಲ್ಲ ಸಮಸ್ಯೆ ಬೇರೆ ಜಿಲ್ಲೆಗೆ ಇದು ತೊಂದರೆ ಆಗುವುದಿಲ್ಲ. ಅಲ್ಲಿ ಗ್ರಾಮ ಠಾಣಾ ವ್ಯವಸ್ಥೆ ಬೇರೆ ಇದೆ, ಇಲ್ಲಿ ಎಲ್ಲ ತುಂಡು ಭೂಮಿಗಳಿರುವುದರಿಂದ ಈ ಸಮಸ್ಯೆ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚು ತೊಂದರೆ ಆಗ್ತಾ ಇದೆ. ಹಿಂದೆ ಎಲ್ಲ ಕೆಲಸಗಳು ಗ್ರಾಮ ಪಂಚಾಯತ್ನಲ್ಲಿ ಆಗ್ತಿತ್ತು, ಅವರು ನಕ್ಷೆ ಎಲ್ಲ ಅನುಮೋದನೆ ಮಾಡಿ 9/11 ಗ್ರಾಮ ಪಂಚಾಯತ್ನಲ್ಲಿ ಆಗ್ತಿತ್ತು. ಈಗ ಪ್ರಾಧಿಕಾರಕ್ಕೆ ಹೋದ ನಂತರ ಅವರ ಹತ್ರ ಅಧಿಕಾರಿಗಳಿಲ್ಲ. ಮೊನ್ನೆವರೆಗೆ ಕುಂದಾಪುರದ ಪ್ರಾಧಿಕಾರದಲ್ಲಿ ಕುಂದಾಪುರ ಒಂದು ಚಾರ್ಜ್ ಇತ್ತು ಅವರಿಗೆ.
ಹಾಗೆ ಅವರಿಗೆ ಬಂಟ್ವಾಳ ಇತ್ತು, ಕಾಪು ಇತ್ತು, ಉಡುಪಿ ಇತ್ತು. ಇಷ್ಟು ಕಡೆಗೆ ಅವರು ಚಾರ್ಜ್. ಒಬ್ಬ ಅಧಿಕಾರಿ ಇಷ್ಟು ಕಡೆಗೆ ಕೆಲಸ ನಿರ್ವಹಿಸುವುದು ಖಂಡಿತ ಕಷ್ಟ. ಮೊದಲು ಎಲ್ಲ ಪಂಚಾಯತ್ನಲ್ಲಿ ಆಗುವ ಕೆಲಸ ಈಗ ತಾಲೂಕಿನಲ್ಲಿ ಒಬ್ಬ ಅಧಿಕಾರಿಯಿಂದ ಮಾಡುವಂಥದ್ದು ತುಂಬ ಕಷ್ಟ. ಇದು ಜನರಿಗೆ ಕಚೇರಿ ಅಲ್ದಲ್ದು ಅವರು ಸುಸ್ತಾಗಿದ್ದಾರೆ. ಇದನ್ನು ವಾಪಸ್ ಗ್ರಾಮ ಪಂಚಾಯತಿಗೆ ಕೊಡಬೇಕಂತ ಸರ್ಕಾರದ ಹತ್ರ ಒಂದು 5-6 ಸಾರಿ ಎಲ್ಲ ಶಾಸಕರು, 2 ಜಿಲ್ಲೆ ಶಾಸಕರು ಸೇರಿ ಹೇಳಿದರು. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಆದ್ದರಿಂದ ನಮಗೆ ಬೀದಿಗಿಳಿದೇ ಇನ್ನು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಮುಂದಿನ ದಿನದಲ್ಲಿ. ಸರ್, ಇದು ಈ ತೊಂದರೆ ಏನುಂಟು ತಾವು ಸಹ ಜನರ ಹತ್ರ ಕೇಳಿದರೆ ತಮಗೆ ಅನುಭವ ಆಗಬಹುದನ್ನ ಕೊಡಲಿಲ್ಲ. ಹಿಂದೆ ಪ್ರತಿ ವರ್ಷ ಪ್ರತಿ ಕ್ಷೇತ್ರಕ್ಕೆ ಗ್ರಾಮ ಪಂಚಾಯಿತಿಗೆ ಕನಿಷ್ಠ 50ರಿಂದ 100 ಮನೆಗಳು ಬರ್ತಿತ್ತು. ಈಗ 2 ವರ್ಷದಿಂದ ನಮಗೆ ಹಳ್ಳಿ ಜನರಿಗೆ ಒಂದು ವಸತಿ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ಆಗಲಿಲ್ಲ. ನಾವು ಜನರಿಗೆ ಗೊತ್ತಾಗಬೇಕಾದ್ರೆ ನಾವು ಸಹ ಪ್ರತಿಭಟನೆ ಮಾಡಿದ್ರೆ ಜನರಿಗೆ ಗೊತ್ತಾಗುವುದಿಲ್ಲ, ಶಾಸಕರು ಕೊಡುವುದಿಲ್ಲ ಅಂತೇಳಿ ಅವರ ಗಮನದಲ್ಲಿ ಇರುವುದರಿಂದ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗಿದೆ. ಹಾಗೆ ಅನುದಾನದ ವಿಷಯದಲ್ಲಿ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಈ 2 ವರ್ಷದಲ್ಲಿ ಹಿಂದೆ ಯಾವ ರೀತಿ ಅಭಿವೃದ್ಧಿಗೆ ಹಣ ಒದಗಿಸ್ತಾ ಇದ್ದಾರೆ ಅಂತ ಹೇಳುವ ವಿಚಾರ ತಮ್ಮ ಎಲ್ಲರ ಗಮನಕ್ಕೆ ಇದೆ. ನಮಗೂ ಈ 2 ವರ್ಷದಲ್ಲಿ RDPR ಆಗಲಿ ಅಥವಾ SC/ST ಯೋಜನೆಗಳಿಗಾಗಲಿ, ಮೈನರ್ ಇರಿಗೇಷನಿಗಾಗಲಿ ಯಾವುದೇ 1 ರೂಪಾಯಿ ಇವತ್ತಿನ ತನಕ ಹಣ ಬಿಡುಗಡೆ ಮಾಡಲಿಲ್ಲ. RDPRನಲ್ಲಿ ಈಗ ಹೊಸ ಪ್ರಪೋಸಲ್ ಕೇಳಿದ್ದಾರೆ, ಎಲ್ಲ ಪ್ರೊಸೆಸ್ ಆಗ್ತಾ ಇದೆ. ಇನ್ನು ಆಗುವುದು ಯಾವಾಗ ಅಂತೇಳಿ ಒಂದು 10 ಕೋಟಿ ರೂಪಾಯಿಯ ಸುಳ್ಳು ಹೇಳಬಾರ್ದಲ್ಲ, ನಾವು ಸತ್ಯವೇ ಹೇಳಬೇಕು. ಏನು ಕೊಟ್ಟದ್ದು ಅದನ್ನು ಕೊಟ್ಟಿದ್ದಾರೆ. ಈಗ ಅದು ಇನ್ನು ಯಾವಾಗ ಅನುಷ್ಠಾನ ಆಗ್ತದೆ ಅಂತ ಮುಂದಿನ ದಿನದಲ್ಲಿ ನಾವು ನೋಡಬೇಕು. PWD ಇಲಾಖೆಗೆ 10 ಕೋಟಿ SHDPಯಲ್ಲಿ ಅನುದಾನ ಕೊಟ್ಟಿದ್ದಾರೆ. ಅದು 5 ವರ್ಷ ಮೇಂಟೆನೆನ್ಸು. ಅದನ್ನು ನಾವು ಹಾಲಾಡಿನ ಮುಂದೆ ತಮಗೆ ಸೋಮೇಶ್ವರದವರೆಗಿನ ರಸ್ತೆಯನ್ನು ಅಭಿವೃದ್ಧಿ ಅಲ್ಲಿ ಮಾಡಿದ್ದಾರೆ. ಅದರ ನಂತರ 8 ಕೋಟಿ ರೂಪಾಯಿಯಲ್ಲಿ ಜನ್ನಾಡಿಯಲ್ಲಿ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆನಗಳ್ಳಿಯಲ್ಲಿ ಆಗ್ತಾ ಉಂಟು, ಈಗ ಇನ್ನೂ ಆಗಲಿಲ್ಲ, ಇನ್ನು ಮಳೆಗಾಲದ ನಂತರ ಕಂಪ್ಲೀಟ್ ಆಗ್ತದೆ. ಮತ್ತೆ 2 ವರ್ಕು ಆ ಕಡೆ ಬ್ರಹ್ಮಾವರ ತಾಲೂಕಿನ ಕೋಟ ಹೋಬಳಿಯ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಯಾವ ಅನುದಾನಗಳು ನಮ್ಮ ಯಾವುದು ಕ್ಷೇತ್ರ MLA ಕ್ಷೇತ್ರಾಭಿವೃದ್ಧಿ ಫಂಡ್ ಬಿಟ್ಟರೆ ಯಾವ ಅನುದಾನಗಳು ನಮ್ಮ ಕುಂದಾಪುರ ಕ್ಷೇತ್ರಕ್ಕಾಗಲಿ ಅಥವಾ ಉಡುಪಿ ನಾನು ಹೇಳೋದು ನಮ್ಮ 2 ಜಿಲ್ಲೆಗೆ, ಅವರು ಬೇರೆ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ನಾವು ಕೇಳಬೇಕಿನ್ನು. ನಮ್ಮ 2 ಜಿಲ್ಲೆಗೆ ಶಾಸಕರಿಗೆ ಅನುದಾನವನ್ನು ಸಹ ಕೊಡಲಿಲ್ಲ. ಇದನ್ನೆಲ್ಲ ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳುವ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆದಿದ್ದೇವೆ. ಇದರಲ್ಲಿ ನಾವು ಇವತ್ತಿನವರೆಗೆ ರಾಜಕೀಯ MLA ಆಗಿ 2 ವರ್ಷ ಆದದ್ದು, ಆದರೂ ರಾಜಕೀಯ ಜೀವನವಾಗಿ ಅಂದರೆ ಎಲ್ಲರ ಒಟ್ಟಿಗೆ ಇದ್ದು ಸುಮಾರು ಒಂದು 35ರಿಂದ 40 ವರ್ಷ ಎಲ್ಲರ ಒಟ್ಟಿಗೆ, ಎಲ್ಲ ನಾಯಕರೊಟ್ಟಿಗೆ ನಾವು ಜೀವನವನ್ನು ನಡೆಸ್ಕೊಂಡು ಬಂದದ್ದು ರಾಜಕೀಯವಾಗಿ. ಯಾವುದೂ ಇವತ್ತಿನವರೆಗೆ ವೈಯಕ್ತಿಕವಾಗಲಿ ಸಂಘರ್ಷವಾಗಲಿ ನಾವು ಮಾಡ್ಕೊಂಡು ಬಂದು ರಾಜಕೀಯ ಮಾಡಲಿಲ್ಲ. ಹಾಗೆ ಕಾಂಗ್ರೆಸ್ ಮಿತ್ರರಿಗೆ ಹೇಳುವುದಂದ್ರೆ ಅವರು ರಾಜಕೀಯ, ಅವ್ರ ಕೆಲಸ, ಅವ್ರ ಪಕ್ಷದ ಕೆಲಸ, ಅವರು ಟೀಕೆ ಮಾಡುವುದು ಸ್ವಾಭಾವಿಕ ಮಾಡಬೇಕು. ವೈಯಕ್ತಿಕ ಟೀಕೆ ಮಾಡುವಾಗ ಜಾಗ್ರತೆಯಲ್ಲಿ ಮಾಡಿದರೆ ಒಳ್ಳೇದಂತ ಹೇಳುವ ಒಂದು ಸಲಹೆ ಪಂಚಾಯತ್ನಿಂದ ನಮಗೆಲ್ಲರಿಗೂ ಡೋರ್ ನಂಬರ್ ಇದ್ದವರಿಗೆ ಇದ್ದು ಡೀಮ್ಡ್ ಇಲ್ಲದೆ ಇದ್ದರೆ, ಆ ಜಾಗ ಕುಮ್ಕಿ ಅಲ್ಲದೆ ಇದ್ದರೆ ಉಳಿದ ಜಾಗಕ್ಕೆ ಮಂಜೂರು ಮಾಡುವ ಅವಕಾಶ 94C ಇದೆ. ಹೆಚ್ಚಿನ ಅರ್ಜಿಗಳು ಈಗ ಇರುವಂಥದ್ದು ಕುಮ್ಕಿಯಲ್ಲಿ ಉಂಟು. ಕುಮ್ಕಿ ಅದು ಕೋರ್ಟ್ನಲ್ಲಿ ತನಿಖೆಯಲ್ಲಿ ಬಾಕಿ ಇರುವುದರಿಂದ ಅಕ್ರಮ ಸಕ್ರಮ ಆಗಲಿ 94C ಆಗಲಿ ಇತ್ಯರ್ಥ ಮಾಡ್ತಾ ಇಲ್ಲ ಈಗ ಕಂದಾಯ ಇಲಾಖೆಗಳು. ಮತ್ತು ತಿರಸ್ಕೃತ ಆಗುವ ಯಾವ ಅರ್ಜಿಯೂ ನಮ್ಮ ಗಮನಕ್ಕೆ ಬರುವುದಿಲ್ಲ. ಅವರು ಯಾವುದು
ಇಲ್ಲಿ ಅವರು DC-ಗೆ ಅಧಿಕಾರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಇದು ತಹಶೀಲ್ದಾರ್ನಿಂದ AC-ಗೆ ಹಾಕಿ, AC-ಯಿಂದ DC ಎಲ್ಲ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ನಾವು ಅದು ರೆವಿನ್ಯೂ ಮಿನಿಸ್ಟರ್ ಹತ್ರ ಸ್ವತಃ ನಾವೆಲ್ಲ ಮಾತಾಡಿ ಅವರಿಗೆ ರಿಕ್ವೆಸ್ಟ್ ಸಹ ಮಾಡಿದ್ದೇವೆ, ತಿರಸ್ಕೃತ ಮಾಡಬೇಡಿ, ಪೆಂಡಿಂಗ್ ಇಡಿ. ಒಂದ್ಸಲ ತಿರಸ್ಕೃತ ಆದರೆ ಮರುಪರಿಶೀಲನೆಗೆ ಪ್ರತಿ ಅರ್ಜಿದಾರನಿಗೂ ಎಷ್ಟೋ ಖರ್ಚಾಗ್ತದೆ. ಯಾರು ಲಾಯರನ್ನ ನೇಮಕ ಮಾಡಿ ಅದನ್ನು ಮರುಪರಿಶೀಲನೆಗೆ ತರಬೇಕು. ಆದ್ದರಿಂದ ತುಂಬ ತೊಂದರೆ ಆಗ್ತದೆ. ತಾವು ರಿಜೆಕ್ಟ್ ಮಾಡಬೇಡಿ, ತಿರಸ್ಕೃತ ಮಾಡಬೇಡಿ ಅಂತ ಸಹ ರಿಕ್ವೆಸ್ಟ್ ಮಾಡಿದೆ. ಹಾಗೆ ಹಾಸ್ಟೆಲಿನ ವಿಚಾರ ಒಂದು ಹೇಳ್ತೇನೆ. ನಮ್ಮ ಕುಂದಾಪುರ ಕ್ಷೇತ್ರ ಅಥವಾ ಉಡುಪಿ ಜಿಲ್ಲೆ, ನಮ್ಮ ಕ್ಷೇತ್ರದಲ್ಲಿ ಸಹ ಬೇಡಿಕೆ ಹೆಚ್ಚುಂಟಿದೆ. ಪ್ರತಿ ವರ್ಷ ಬೇಡಿಕೆ ಜಾಸ್ತಿ ಇದೆ, ಸೀಟ್ ಕಡಿಮೆ ಇದೆ. ನಮ್ಮ ಹಿಂದುಳಿದ ವರ್ಗದ ಮಂತ್ರಿಗಳ ಹತ್ರ ಪ್ರತಿ ಸಲ ನಂದು ಕ್ವಶನ್ ಇರ್ತಿತ್ತು, ಪ್ರತಿ ಅಧಿವೇಶನದಲ್ಲೂ ಕ್ವಶನ್, ಏನಾದರೂ ಮಾಡಿ 2 ಹಾಸ್ಟೆಲನ್ನು ಈಗ ತುರ್ತಾಗಿ ಆದರೂ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಇವತ್ತಿನ ತನಕ ಹೊಸ ಹಾಸ್ಟೆಲನ್ನು ಮಂಜೂರು ಮಾಡಲಿಲ್ಲ. ಹಾಗೆ ಹಾಸ್ಟೆಲಿನ ಸೀಟು ತುಂಬ ಕೊರತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ನಮ್ಮ ಜಿಲ್ಲೆ ಕ್ಷೇತ್ರಕ್ಕೆ ಕೊಪ್ಪಳದಿಂದ ಬರ್ತಾರೆ, ಗದಗದಿಂದ ಬರ್ತಾರೆ, ಬಾಗಲಕೋಟೆಯಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ. ಇಷ್ಟು ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಷನ್ ಈ ಭಾಗದಲ್ಲಿ ಉತ್ತಮ ಅಂತೇಳಿ ತಿಳ್ಕೊಂಡು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಪ್ರತಿ ವರ್ಷ ಒಂದು 100 PUC ಮತ್ತು ಇದೆಲ್ಲ ಸೇರಿಸಿದ್ರೆ ಒಂದು 300ರಿಂದ 400 ಮಕ್ಕಳಿಗೆ ಹಾಸ್ಟೆಲ್ ಸಿಗುವುದಿಲ್ಲ. ಈಗ ಹಾಸ್ಟೆಲ್ ಸಹ ಆಗಿದ್ದು ಹೆಚ್ಚಿನ ಪುರ, ಕುಮ್ಕಿ, ಭೀಮಡ್. ಮತ್ತೆ ದಾಖಲೆ ಇಲ್ಲದಿದ್ದದ್ದು. ದಾಖಲೆ ಅಂದರೆ ಅವರು ಪಂಚಾಯಿತಿಯಿಂದ ಡೋರ್ ನಂಬರ್ ಇಲ್ಲದೆ ಇದ್ದರೆ ಅವರು ಮಂಜೂರು ಮಾಡೋದಿಲ್ಲ. ಮತ್ತೆ 94C ಕಮಿಟಿ ಇಲ್ಲ. 94C ಮಾಡುವವರು ತಹಶೀಲ್ದಾರ್ ನೇರ ಕ್ಷೇತ್ರಕ್ಕೆ 50 ಕೋಟಿ ಕೊಟ್ಟು. ಉಳಿದ ಜಿಲ್ಲೆಗಳಿಗೆ ತುಂಬ ವ್ಯತ್ಯಾಸ ಉಂಟು. ಭೌಗೋಳಿಕವಾಗಿ ಎಲ್ಲ ರೀತಿಯಲ್ಲೂ ವ್ಯತ್ಯಾಸ ಉಂಟು. ಅಲ್ಲಿರುವುದು ಎಲ್ಲ ಹೆಚ್ಚಿನ ಕಡೆಗಳಲ್ಲಿ ಗ್ರಾಮ ಠಾಣಾ ವ್ಯವಸ್ಥೆ ಉಂಟು. ಒಂದೇ ಕಡೆಗೆ ಗುಂಪು ಮನೆಗಳು, ಹೊಲ ಬೇರೆ ಕಡೆ. ಇಲ್ಲಿ ಹಾಗೆ ತುಂಡು ಭೂಮಿ ವ್ಯವಸ್ಥೆ ಇಲ್ಲ. ಆದ್ದರಿಂದ ಹಿಂದೆ ತರುವಾಗಲೂ ಸಹ ಸರ್ಕಾರ ಈ 3 ಜಿಲ್ಲೆಗೆ ಅದರ ವಿನಾಯಿತಿಯನ್ನು ಕೊಟ್ಟು ಸರ್ಕಾರ ತೀರ್ಮಾನ ಮಾಡಿದೆ. ಆ ಸುತ್ತೋಲಿನ 28 ನಾನು ನಿಮಗೆ ಅದು ಹೇಳನಲ್ಲ, 28/8/2024 ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು 3 ಜಿಲ್ಲೆಗೂ ವಿನಾಯಿತಿಯಿಂದ ಎಲ್ಲೂ ಕೆಮಿಕಲ್ ತೆಗಿಲಿ, ಗಣಿಗಾರಿಕೆ ಅವಕಾಶ. ಅದರೊಟ್ಟಿಗೆ ಅನುದಾನ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳುವ ಅಭಿಪ್ರಾಯ ನಮಗೆ ತೋರ್ತಿದೆ. ಅಭಿವೃದ್ಧಿಗೆ ಅವರದ್ದು ಈ ಏನು ಸ್ಕೀಮ್ ತಪ್ಪು ಅಂತ ನಾವು ಹೇಳುವುದಿಲ್ಲ, ಆದರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಮಗೆ ಕಾಂಗ್ರೆಸ್ ಶಾಸಕರು ಸಹ ಕೂಗುಂಟು. ಅವರು ನಮಗೆ ಒಂದು 10 ಕೊಟ್ಟರೆ ಅವರಿಗೆ ಒಂದು 10-20 ಕೊಟ್ಟಿರ್ಬೋದು. ಆದರೆ ಹಿಂದಿನ ಸರ್ಕಾರಗಳ ಏನೆಲ್ಲ ಹಿಂದೆ ಸಹ ಕಾಂಗ್ರೆಸ್ ಸರ್ಕಾರ ಇತ್ತು, BJP ಸರ್ಕಾರ ಇದ್ರು, ಹಿಂದೆ ಕಳೆದ ಇದರಲ್ಲಿ BJP ಇದ್ರು, ಅದರ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ. ಎಲ್ಲ ಸರ್ಕಾರಗಳ ನಾವು ಅವರ ಹಿಂದೆ ಅಭಿವೃದ್ಧಿಯನ್ನು ನೋಡಿದಾಗ ಈಗ ಇದ್ದ ಕಾಂಗ್ರೆಸ್ ಸರ್ಕಾರ ಇಷ್ಟು ಕನಿಷ್ಠ ಮಟ್ಟದ ಅಭಿವೃದ್ಧಿಗೆ ಮತ್ತೆ ಉಳಿದ ಕೆಲಸಗಳಿಗೆ ಸರಿಯಾದ ಅನುದಾನ ಇಲ್ಲ. ಅಮಾಸ್ ಬೈಲ್ ಅಂತ ಹೇಳುವುದು ಒಂದು ಸರ್ಕಾರಿ ಆಸ್ಪತ್ರೆ ಆಗುವಾಗ ಅದಕ್ಕೆ ಫೀಡಿಂಗ್ ವಿಲೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವ ಸೆಂಟರ್ ಅಂತೇಳಿ ಅವಾಗ ಹಾಲಾಡಿಯನ್ನು ಮಾಡಿ. ಅಮಾಸ್ ಬೈಲ್ ಅಂತ ಹೇಳುದು ಡೆಡ್ ಎಂಡ್. ಮಾತಾಡುವವರಿಗೆ ಅದರ ಅರಿವು ಇಲ್ಲದೆ ಮಾತಾಡಿದ್ದಾರೆ ಅವರು. ಯಾವುದು ಅಮಾಸ್ ಬೈಲ್ ಅಂತ ಮುಂದೆ ಹೋಗಿ ಘಾಟಿ ಎತ್ತಬೇಕು ನಾವು. ಯಾವುದು ಅದು ಡೆಡ್ ಎಂಡ್. ಹಿಂದೆ ಆರೋಗ್ಯ ಕೇಂದ್ರ ಮಾಡುವಾಗಲೂ ಅದಕ್ಕೊಂದು ಸೆಂಟರ್, ಈಗ ಬಿದ್ಕಲ್ ಕಟ್ಟೆಯಲ್ಲಿ ಯಾಕೆ ಮಾಡಿದ್ದಾರೆ, ಕೋಟೇಶ್ವರ ಯಾಕೆ ಮಾಡಿದ್ದಾರೆ, ಒಂದು ಸೆಂಟರ್, ಒಂದು ಪಾಪ್ಯುಲೇಷನ್ ಬೇಕಾಗಿದೆ. ಈಗ ಅಮಾಸ್ ಬೈಲ್ ಮಾಡಬೇಕಂದ್ರೆ ಇಂತಿಷ್ಟು ಪಾಪ್ಯುಲೇಷನ್ ಬೇಕಂದ್ರೆ ಅದಕ್ಕೊಂದು ಫೀಡಿಂಗ್ ವಿಲೇಜಸ್ ಯಾವ್ದು ಹತ್ರ ಆಗ್ತದೆ ಅಂತೇಳಿ ಇದ್ದಾರೆ. ಈಗ ಹಿಂದೂ ರುದ್ರಭೂಮಿಗೆ ಸರ್ಕಾರಿ ಜಾಗ ಇಲ್ವಾ? ಅಲ್ಲ, ಸಮಸ್ಯೆ ಅದು ಉಂಟು, ಜಾಗ ಮಂಜೂರಾಗಿದೆ. ಆದರೆ ಹಳ್ಳಿಯಲ್ಲಿ ರುದ್ರಭೂಮಿ ಇವತ್ತು ಎಲ್ಲ ಕಡೆಗೂ ಅವರವರ ಜಾಗದಲ್ಲೇ ಅವ್ರು ಮಾಡ್ಕೊಂಡು, ಅಂದರೆ ಜಾಗದ ಸಮಸ್ಯೆ ಹಳ್ಳಿಯಲ್ಲಿ
ಯಾರೂ ಅಂತ್ಯ ಸಂಸ್ಕಾರಕ್ಕೆ ಪರದಾಟ ಪಟ್ಟಿದ್ದಿಲ್ಲ ಇವತ್ತು. ಕುಂದಾಪುರದಲ್ಲಿ ಇರ್ಬೋದು ಜಾಗ ಸಮಸ್ಯೆ, ಕೋಟೇಶ್ವರದಲ್ಲಿ ಇರ್ಬೋದು, ಬಿಟ್ಟರೆ ಹಳ್ಳಿಯಲ್ಲಿ ಎಲ್ಲರೂ ಅವ್ರವ್ರ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಳ್ತಾ ಇದ್ದಾರೆ. ಆದರೂ ನೀವು ಹೇಳಿದಾಗೆ ಸಾರ್ವಜನಿಕವಾಗಿ ಒಂದು ರುದ್ರಭೂಮಿ ಒಂದು ಇದ್ದಿದ್ದು ಇದ್ದರೆ ಖಂಡಿತ ಅನುಕೂಲ. ಅದ್ರ ಬಗ್ಗೆ ಜಾಗ ಸಹ ಈಗ ಮಂಜೂರಾಗಿದೆ ಎಲ್ಲ ಕಡೆಗೆ. ಅಮೋಸ್ಬೇಲ್ನಲ್ಲೂ ಜಾಗ ಮಂಜೂರಾಗಿದೆ. ಆದರೆ ಜಾಗ ಮಂಜೂರಾಗಿದ್ದು ಯಾವಾಗಲೂ ಯಾರ್ಯಾರು ಸ್ವಾಧೀನ ಉಂಟದು. ಈಗ ಅದು ಮುಟ್ಲಿಕ್ಕೆ ಹೋದರೆ ಕೆಲವು ಜಾಗಗಳು. ಅದರಿಂದ ಇದು ಸ್ಮಶಾನದ ಸಮಸ್ಯೆ ನಮ್ಮಲ್ಲಿ ಇಷ್ಟವರೆಗೆ ಬರಲಿಲ್ಲ, ಹಳ್ಳಿ ಬರಲಿಲ್ಲ. ನಮ್ದು ಅಮೋಸ್ಬೇಲ್ ಮಾತ್ರ ಅಲ್ಲ, ಯಾವುದೇ ಹಳ್ಳಿಯಲ್ಲೂ ಅವ್ರವ್ರ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡುವವರು ಕ್ರಮ ನಮಗೂ ಒಂದು ಸೆಂಟಿಮೆಂಟ್ ಇರ್ತದೆ. ಅದು ಇಷ್ಟರವರೆಗೆ ಜಾಗದ ಸಮಸ್ಯೆ ಬಂದಲ್ಲಿ ಸ್ಮಶಾನ ಅಗತ್ಯ. ಇವ್ರ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿ ಮೇಲೆ ಅದನ್ನು 8 ಮೆಷಿನ್ ಈಗ ಹೊಸ ಮೊನ್ನೆ ಕಳೆದ ಇದರಲ್ಲಿ ಆದದ್ದು ಹೊಸ ಟೆಂಡರ್ ಆಗಿ ಹೊಸ ಕಂಪ್ನಿಗೆ ಅದು ಟೆಂಡರ್ ಆಗಿದೆ. ಸುವ್ಯವಸ್ಥಿತವಾಗಿ ಈಗ ನಡೀತಾ ಇದೆ. ಅದರಲ್ಲಿ ಏನೋ ಕಾಂಗ್ರೆಸ್ ಮಿತ್ರರು ಅವರು ಹೇಳುದು ಏನು ಡೆವಲಪ್ ಮಾಡಲಿಲ್ಲ. ನಾವು ಡೆವಲಪ್ ಮಾಡಿದ್ದು ಇಲ್ಲಿ ವೈದ್ಯರ ಕೊರತೆ ಸಹ ಉಂಟು. ಈಗ ನಮ್ಮ ಆರೋಗ್ಯ ಸಚಿವರ ಹತ್ರ ನಿರಂತರವಾಗಿ ಬೇಡಿಕೆ ಇಟ್ಟರೂ ಸಹ ಹೊಸ ವೈದ್ಯರ ನೇಮಕಾತಿ ಆಗಲಿಲ್ಲ. ಯಾವುದೇ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೊಡ್ತಾ ಇಲ್ಲ ಈಗ ಸರ್ಕಾರ. ಏನು ನಿರಂತರವಾಗಿ ಯಾವುದು ರುಟೀನ್ ನಡೆದುಕೊಂಡು ಹೋಗ್ತಾ ಇದೆ ಅಲ್ಲ, ಅದನ್ನು ಆದಷ್ಟು ಗಮನ ಇಟ್ಟು ಅವರೊಟ್ಟಿಗೆ ಡಾಕ್ಟರ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ನಾನ್ CRZ ಕೆಲವು ಮರಳು ಗಣಿಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ಈಗ ಕೆಲವು ಡಿಪಾರ್ಟ್ಮೆಂಟ್ನ ಹೆಸರಿನಲ್ಲಿ ಸಹ ಕೊಟ್ಟಿದ್ದಾರೆ. KRDLಗೆ ಅಂತೇಳಿ ಹೇಳಿ ಕೊಟ್ಟಿದ್ದಾರೆ. PWDಗೆ ಮರಳು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲ ಇವತ್ತು ಹೇಳಿದ್ರೆ ಬರೀ ಖುಷಿ ಆಗ್ತದೆ. ಇದನ್ನ ಕಾನೂನಾತ್ಮಕವಾಗಿ ಏನಾದರೂ ಇದು ಮಾಡ್ಲಿಕ್ಕೆ ಆಗ್ತದೆ? ಇಲ್ಲ, ಸರ್ಕಾರದ ಇಚ್ಛೆ ಅಲ್ಲ. ಸರ್ಕಾರ ಯಾವುದೇ ಅನುದಾನ ಕೊಡಬೇಕಂತೂ ಸರ್ಕಾರಕ್ಕೆ ಕಾನೂನು ಪ್ರಕಾರ ಇಲ್ಲ. ಎಲ್ಲ ವಿಚಾರಗಳು ಪ್ರತಿ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಉಂಟು, ಪ್ರತಿ ಮೀಟಿಂಗ್ನಲ್ಲೂ ಚರ್ಚೆ ಆಗ್ತಾ ಉಂಟು. ಆದರೆ ಸರ್ಕಾರ ಅದಕ್ಕೆ ಬಂದಿದ್ದೇ ಇದ್ದರೆ ಈ ಎಲ್ಲ ಕ್ವಶನ್ ಇದು ಎಲ್ಲ ಕಾನೂನು ಮಾಡುವುದು ಸರ್ಕಾರವೇ ಒಪ್ಪದೇ ಅಲ್ಲ, ನಿಮ್ಮ ಪ್ರಶ್ನೆಗೆ ಹೇಳಿದೀಗ ನಾವು ಮುಂದಿನ ಚುನಾವಣೆ ತಯಾರಿಯಾಗಿ ಮೊನ್ನೆ ಪ್ರತಿಭಟನೆ ಧರಣಿ ನಾವು ಮಾಡಿದ್ದೆ ಅಂತ. ಬಹುಶಃ ನಿಮ್ಗೆ ತಿಳಿದಿರ್ಬೋದು, 23 ಮೊನ್ನೆ ಧರಣಿಯಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಪುರಸಭೆಯಲ್ಲಿ ಒಟ್ಟಿಗೆ ಮಾಡಿದ್ದೆವು. 10 ರಿಂದ 1 ಗಂಟೆ ಧರಣಿ ಅಂತ ಮಾಡಿದ್ದೆವು. ಅದರಲ್ಲಿ 5 ಅಂಶಗಳನ್ನು ಇಟ್ಕೊಂಡು ನಾವು ಮಾಡಿದ್ದೆವು. ಸರ್ಕಾರ ಸಹ ಆಗ್ರಹ ಮಾಡಿದ್ದೆವು. ಅದರಲ್ಲಿ ಮುಖ್ಯವಾಗಿ ನಾವು ಆ ಧರಣಿಯಲ್ಲಿ ಯಾವುದೇ ನಮ್ಮ BJP ನಾಯಕರು ಭಾಗವಹಿಸಲಿಲ್ಲ. ಅಲ್ಲಿ ಸ್ಥಳೀಯ ಪಂಚಾಯತ್ನ ಅಧ್ಯಕ್ಷರು, ಪಂಚಾಯತ್ನ ಸದಸ್ಯರು ಸೇರಿ ಅಲ್ಲಿನ ವಿಚಾರಗಳು 5 ವಿಚಾರ ಬಗ್ಗೆ ಮಾಡಿದ್ದೆ ಬಿಟ್ಟರೆ, ಇವರ ಹಾಗೆ ಇವತ್ತು ಸತ್ಯದರ್ಶನ ಅಂತ ಸಪ್ತಾಹವನ್ನು ಇಟ್ಕೊಂಡಿದ್ದಾರೆ. ನನ್ನ ಮನಸ್ಸಿಗೆ ಏನು ಅನಿಸ್ತದೆ ಅಂದರೆ, ಇದು ಅವ್ರದ್ದು ಸತ್ಯದರ್ಶನ ಅಲ್ಲ, ಇದೊಂದು ಅವರು ಚುನಾವಣಾ ಪ್ರಚಾರಕ್ಕೆ ವೇದಿಕೆ ಮಾಡ್ಕೊಂಡಾಗ ಹೊಂಟಿದ್ರು. ಯಾಕಂದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಪಂಚಾಯತ್ ಮಾಡ್ಕೊಂಡು ಇವತ್ತು ಅಲ್ಲಿ ಭಾಷಣ ಮಾಡೋದು ನೋಡಿದ್ರೆ ಅವರು ಸ್ಪರ್ಧೆಗಿಳಿದು ಭಾಷಣ ಮಾಡ್ತಾ ಹೊಂಟು. ಇವತ್ತು ಚುನಾವಣಾ ತಯಾರಿಗೆ ಅವರೇ ಹೊರಟಿದ್ರೆ ಬಿಟ್ಟರೆ ನಾವು ಹೊರಟಿಲ್ಲ. ನಾನು ಹೋಗಿದ್ದು 3 ಪಂಚಾಯತಿಗೆ ಹೋಗಿದ್ದು ಮೊನ್ನೆ. ಮುಖ್ಯವಾಗಿ ಇವತ್ತು ಹೇಳ್ತಾರೆ ಕೆಲವೊಂದು ನಾಯಕರು ಪಡಿತರ ಚೀಟಿ ನಾವು ಅಷ್ಟೆಲ್ಲ ಕೊಟ್ಟಿದ್ದೇವೆ ಅಂತಾರೆ. ಈಗ ಶಾಸಕರು ಹೇಳಿದ್ರು ಪಡಿತರ ಚೀಟಿ 2 ವರ್ಷದಿಂದ ಒಂದೇ ಒಂದು ಅರ್ಜಿ ತಗೊಳ್ಳಿಲ್ಲ. ಬಹುಶಃ ನಿಮ್ಗೆಲ್ಲ ತಿಳಿದಿರ್ಬೋದು, ಒಂದು ಕುಟುಂಬ ಡಿವೈಡ್ ಆಗಿ ಮನೆಗಳಾಗುತ್ತೆ, ಅವರಿಗೆ ರೇಷನ್ ಕಾರ್ಡ್ BPL EPL ಬೇರೆ ಪ್ರಶ್ನೆ, ಅರ್ಜಿಗಳನ್ನೇ ಸ್ವೀಕಾರ ಮಾಡ್ತಾ ಇಲ್ಲ. ಸೈಟ್ ಓಪನ್ ಆಗ್ತಿಲ್ಲ. ಅರ್ಜಿ ಇದು ಪಡಿತರ ಚೀಟಿದು ಪರಿಷ್ಕರಣೆಗೆ ಈಗಾಗಲೇ ನಡೀತಾ ಇದೆ, ಇನ್ನಷ್ಟು ತೆಗಿಬೇಕಂತ. ಸಂಧ್ಯಾ ಸುರಕ್ಷೆ ಮತ್ತೆ ವೃದ್ಧಾಪ್ಯ ವೇತನದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಪತ್ರಿಕೆಯಲ್ಲಿ ನೀವು ಪ್ರಕಟಣೆ ಮಾಡಿದ್ರಿ ಎಷ್ಟು ಅರ್ಜಿಗಳನ್ನ. ಬಹುಶಃ ನಮ್ಗೆ ಇಲ್ಲಿ ನೀವು ಇರ್ಬೋದು, ನಾನು ತಗೊಂಡು ಬಂದಿದ್ದೀನಿ. ನಾವು ಅದ್ರ ಬಗ್ಗೆ ಹೋರಾಟ ಕೊಟ್ಟಿದ್ದೇವೆ. ಈಗ ಆಗ್ತಾ ಇದೆ, BA ಮಟ್ಟದಲ್ಲಿ, ಆಡಳಿತಾಧಿಕಾರಿ ಮಟ್ಟದಲ್ಲಿ ಅದು ವೆರಿಫಿಕೇಶನ್ ಆಗ್ತಿದೆ. ಕೆಲವೊಂದು ಮಾನದಂಡಗಳನ್ನು ಇಟ್ಟಿದ್ದಾರೆ ಅಲ್ಲಿ. ನಾನು ನೋಡಿದ್ದೇನೆ. ಅದರಲ್ಲಿ ಒಂದು APL ಕಾರ್ಡ್ ಅಂತ ಕೊಟ್ಟಿದ್ರು, ಇನ್ನೊಂದು ಅವರು ಆದಾಯ 70-80 ಸಾವಿರ ಇದೆ. 60-70 ವರ್ಷ ಆದವರಿಗೆ ಏನು ಆದಾಯ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಕೊಡುವಾಗ ಯಾವುದೇ ಮಾನದಂಡಗಳಿರಲಿಲ್ಲ. BPL ಕಾರ್ಡ್ ಒಂದೇ ಇತ್ತು. ಬಟ್ ಅದು ಏನಂದ್ರೆ, ಇವತ್ತು BPL ಕಾರ್ಡ್ ಇದು ಆದಾಯ 120. ಇವರು ಇವತ್ತು ವೃದ್ಧಾಪ್ಯ ವೇತನಿಗೆ 32 ಸಾವಿರಕ್ಕಿಂತ 36. ಆ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಸಂಧ್ಯಾ ಸುರಕ್ಷೆ ಇರ್ಬೋದು, ಅದನ್ನೆಲ್ಲ ತೆಗಿಲಿಕ್ಕೆ ಕೊಟ್ಟಿದ್ದಾರೆ. ನಾವು ಸುಳ್ಳು ಬಾಯಿತಿದ್ರೆ BJPಯವರು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಅವರಿಂದಲೇ ಆಗ್ತಿದೆ. ಇವತ್ತು ಸತ್ಯದರ್ಶನ ಅವ್ರು ಮಾಡಲಿ. ಅವರು ನಾವು ಹೇಳೋದಾದ್ರೆ ಆಶ್ರಯ, ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದಾನು, 2 ವರ್ಷದಿಂದ ಒಂದು ಮನೆ ಕೊಟ್ಟದವ್ರು ತೋರಿಸ್ಲಿ, ಯಾವುದೇ ದಾಖಲೆಗಳನ್ನು ತೋರಿಸ್ಲಿ. ಈಗಾಗಲೇ ಅಲ್ಲಿ ಅವರ STP ಟ್ಯಾಂಕ್
ಮತ್ತು ಉಳಿದ ಟ್ಯಾಂಕ್ ಒಂದು 5 ಅವ್ರದ್ದು ಇದಾಗಬೇಕು, ಅದು ಟ್ಯಾಂಕ್ಗಳು ಆಗಬೇಕಿತ್ತು. ಬೆಟ್ವೆಲ್ ಮತ್ತು STP. ಅದಕ್ಕೆ ಜಾಗ ಎಲ್ಲ ಹೆಚ್ಚಿನ ಜಾಗ ಎಲ್ಲ ಗುರುತಿಸಲಿಕ್ಕೆ ಮತ್ತು ಮಂಜೂರು ಆಗಿದೆ. STP ಜಾಗದಲ್ಲಿ ಪುಣೆಯಲ್ಲಿ ಒಂದು ಜಾಗವನ್ನು ಹುಡುಕಿದ್ದಾರೆ. ಆ್ಯಕ್ಚುಲಿ ಇದು ಎಲ್ಲ ಪ್ರಕ್ರಿಯೆ ಮುಗಿದಿದೆ. ಆದರೆ ಸ್ಥಳೀಯ ಜನರದ್ದು ಸಹ ಸ್ವಲ್ಪ ಅಲ್ಲಿ ಅದಕ್ಕೆ ವಿರೋಧ ಇರುವುದರಿಂದ ಒಂದು 500 ಮೀಟರ್ ಮುಂದೆ ಹಾಕಿದರೆ ಆ ಜಾಗ ಸುಟೇಬಲ್ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದರೂ ಅದರೊಟ್ಟಿಗೆ ಇನ್ನೂ ಇವರ ಹಳೆಯ ಟೆಂಡರ್ ಕಾಮಗಾರಿಯನ್ನು ಅವರು ಆ ಗುತ್ತಿಗೆದಾರನ ಎಲ್ಲ ಕೆಲಸಗಳನ್ನು ಫೈನಲ್ ಮಾಡಲಿಲ್ಲ ಇನ್ನು, ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇನ್ನು ಇದೆಲ್ಲ ನಂತರ ಹೊಸ ಇದಿಷ್ಟು ಕಾಮಗಾರಿ ಬಾಕಿ ಕಾಮಗಾರಿಗಳಿಗೆ ಒಂದು ಎಸ್ಟಿಮೇಟನ್ನು ಮಾಡಿ ಹೊಸ ಟೆಂಡರ್ ಆದಮೇಲೆ ಕಾಮಗಾರಿ ಚಾಲನೆ ಆಗ್ತದೆ. ಸಂಧ್ಯಾ ಸುರಕ್ಷಾ ಹಿರಿಯ ನಾಗರಿಕರಿಗೆ ಈ ಎಲ್ಲ ಮಿತಿಯನ್ನು ಹಾಕಿ ಅವರನ್ನು ಬರುವಂಥ ವೃದ್ಧಾಪ್ಯವೇತನ ಇರ್ಬೋದು, ಸಂಧ್ಯಾ ಸುರಕ್ಷಾ ಇದು ಮಾಸಾಚನೆ ಇರ್ಬೋದು, ಅದನ್ನು ರದ್ದು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಇಲ್ಲ, ಟ್ರಾಫಿಕ್ ಸಮಸ್ಯೆ ಒಂದು ಒನ್ ವೇ ಇರುವುದರಿಂದ ಎಲ್ಲೂ ಸಮಸ್ಯೆ ಇಲ್ಲ. ಪಾರ್ಕಿಂಗ್ ಇದು ಕುಂದಾಪುರ ವ್ಯವಸ್ಥೆಯಲ್ಲಿ ಒಂದು ಜಾಗ ಸಹ ಕಡಿಮೆ ಉಂಟು. ಪಾರ್ಕಿಂಗಿಗೆ ಈಗಾಗಲೇ ಇವರು ಜಾಗವನ್ನು ಗುರುತು ಸಹ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ತಮ್ಮೆಲ್ಲ ಪತ್ರಕರ್ತರ ಮಿತ್ರರು ನಾವು ಸಹ ಚರ್ಚಿಸಿ ಕೆಲವೊಂದು ಏನಾದ್ರು ಪರಿಹಾರ ಅಂದರೆ ಇದಾಗಬೇಕು, ಪರಿಹಾರ ಆಗಬೇಕು. ಒಂದ್ಸಲ ಒಂದು ಡಿಸ್ಕಷನ್ ಚರ್ಚೆ ಮಾಡಿ ಆಲ್ರೆಡಿ ಫೈಲ್ ಪುಟಪ್ ಆಗಿದೆ, ಅದು ಬೇರೆ. ಮತ್ತೆ ಇನ್ನೂ ಸರಳೀಕೃತ ಆಗ್ಲಿಕ್ಕೆ ಮತ್ತೆ ಇನ್ನು ಮುಂದಿನ ದಿನದಲ್ಲಿ ನಾವೆಲ್ಲ ಒಂದ್ಸಲ ಕೂತು ಚರ್ಚೆ ಮಾಡಿ ಪರಿಹಾರ ಆದರೆ ಅದನ್ನು ಮಾಡಿದ್ರೆ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಸ್ವಲ್ಪ ಇತ್ಯರ್ಥ ಆಗಬಹುದು ಅಂತ ಹೇಳುವ ಸರಿ ಆಗಬೇಕಿಲ್ಲ. ಸರ್ಕಾರ ಜನರಿಗೆ ಈಗ ನನಗೆ ತೋರ್ತದೆ, ಅವರು ಸತ್ಯ ದರ್ಶನ ಸಪ್ತಾಹ ಮಾಡ್ತಾ ಇದ್ದಾರೆ. ಅವರಿಗೆ ಗ್ರಾಮದಲ್ಲಿ ಹೋದರೆ ಸತ್ಯ ದರ್ಶನ ಸ್ವಲ್ಪ ಇದೆಲ್ಲ ತೊಂದರೆಗಳು ಆಗಬಹುದು, ಮನವರಿಕೆ ಆಗಬಹುದು. ಅವ್ರ ಕಾರ್ಯಕರ್ತರೆ ಇದನ್ನು ಸರ್ಕಾರಕ್ಕೆ ಸಮ್ ಮಾಡಲಿಕ್ಕೆ ಏನಾದರೂ ಅವಕಾಶ ಆಗಬಹುದು ಅಂತೇಳಿ ಹೇಳುವ ನನ್ನೊಂದು ಅಭಿಪ್ರಾಯ. ಬರೀ ನಾನ್ ಸಿಆರ್ ಮಾತ್ರ ಈಗ ಮರಳುಗಾರಿಕೆ ನಡೆಯುತ್ತೆ. ಕೆಂಪು ಕಲ್ಲಿನ ಸಮಸ್ಯೆ ಉಂಟು ನಮ್ಮಲ್ಲಿ. ಕೈಗಾರಿಕೆ ಬಿಲ್ ಬರದಿದ್ದಾಳೆ ಅವರವರಿಗೆ ಗೊತ್ತುಂಟು. ವಾಣಿಜ್ಯ ಮತ್ತು ಅಂಗಡಿ ಮಾಡಿಕೊಂಡವರಿಗೆ ಎಷ್ಟು ಬಿಲ್ ಹೆಚ್ಚಾಗಿದೆ ಮಾಡ್ತೇವೆ ಅಂತೇಳಿ ಹೇಳಿ ಆ ದಿನ ಅದೊಂದು ಜುಡಿಷಿಯರಿ, ಅದಕ್ಕೆ ಕಾಸಿ ಜುಡಿಷಿಯರಿ ಅಂತೇಳಿ ಹೇಳ್ತಾರೆ. ಸರಿ ಅದು. ಆದರೆ ನಮ್ಮ ಅಭ್ಯರ್ಥಿ ಒಂದು ಓಟ್ನಲ್ಲಿ ಆ ದಿನ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆ ದಿನ ಸಹ ಇವರು ರೀಕೌಂಟಿಗೆ ಕೇಳಿದ್ದಾರೆ, ಅವಕಾಶ ಕೊಡದೆ ಚುನಾವಣೆ ಫಲಿತಾಂಶವನ್ನು ತೀರ್ಪು ಕೊಟ್ಟದ್ದು AR ಅವ್ರದೇ ಅಧಿಕಾರಿ ಗೈರು ಹಾಜರಾದ್ರು. ಯಾವುದು AR ಆಫೀಸಿನ ಜನರೇ ಅವರ ತನಿಖೆಗೆ ಗೈರು ಹಾಜರಾಗಿದ್ದು, ಅದನ್ನೇ ಅವರು ಕೋರ್ಟ್ ಮಾಡಿ 2 ಸಲ ಕರೆದ್ರು, ಅವ ಗೈರು ಹಾಜರಾಗಿದ್ದಾರೆ. ಆದ್ದರಿಂದ ಮರು ಎಣಿಕೆಗೆ ಸಹ ಅವಕಾಶ ಕೊಟ್ಟು, ಬರೀ ಮರು ಎಣಿಕೆಗೆ ಅವಕಾಶ ಕೊಟ್ಟರೆ ಅದು ತಪ್ಪಿಲ್ಲ, ಅದು ಅವಕಾಶ ಇರಲೂಬಹುದು, ಅವರ ಡಿಸ್ಕ್ರಿಷನರಿ ಪವರ್. ಆದರೆ ಅವರ ಆದೇಶದಲ್ಲಿ ತಮ್ಮ ಸದಸ್ಯತ್ವ ಅಸಿಂಧುವನ್ನು ಕೊಟ್ಟಿದ್ರು. ಮರು ಎಣಿಕೆ ಆದ ನಂತರ ಅಸಿಂಧು ಆಗಲಿ, ಇದು ಪೂರ್ವಾಗ್ರಹ ಪೀಡಿತವಾದ ತೀರ್ಪು ಅಂತೇಳಿ ಹೇಳಿ ಮೊನ್ನೆ ಪ್ರತಿಭಟನೆ ಮಾಡಿದ್ದಾರೆ.